ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾರತೀಯ ಚುನಾವಣಾ ಆಯೋಗ ಪಶ್ಚಿಮ ಬಂಗಾಳದ ಮಮತಾ ಬೇಗಂ ಅವರ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ಶುಕ್ರವಾರ ದಿವಸ ತನ್ನ ಅಫಿಡವಿಟನ್ನು ಸಲ್ಲಿಸಿದೆ. ತಮಗೀಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ, ಸ್ವತಃ ಮಮತಾ ಬೇಗಂ ಅವರೇ ಸುಪ್ರೀಂ ಕೋರ್ಟಿಗೆ ಬಂದು ಕೋರ್ಟ್ ನಂಬರ್ 1ನಲ್ಲಿ 3 ಸದಸ್ಯ ಪೀಠದ ಎದುರುಗಡೆ ವಾದ ಮಂಡನೆಯನ್ನು ಮಾಡಿದರು. ಚುನಾವಣಾ ಆಯೋಗದ ವಿರುದ್ಧವಾಗಿ, ತನ್ನ ಸರ್ಕಾರದ ಪರವಾಗಿ ಮತ್ತು ತನ್ನ ರಾಜ್ಯದ ಮತದಾರರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತಾ ಆಕೆ ಸುದೀರ್ಘವಾದಂಥ ಭಾಷಣವನ್ನು ಮಾಡಿದ್ರು, ಕಿರುಚಾಡಿದ್ರು, ಅರಚಾಡಿದ್ರು, ಚೀರಾಡಿದ್ರು. ಇದೆಲ್ಲವನ್ನೂ ನೋಡಿಕೊಂಡು 3 ಸದಸ್ಯ ಪೀಠದಲ್ಲಿ ಕೂತಿರುವಂಥ ಲಾರ್ಡ್ಶಿಪ್ಗಳು ನಗ್ತಾ ಇದ್ರು. ಅಷ್ಟೇ ಅಲ್ಲ, ಒಂದು ಹಂತದಲ್ಲಿ ಜಸ್ಟಿಸ್ ಸೂರ್ಯಕಾಂತ್ ತುಂಬ ಚೆನ್ನಾಗಿ ಹೇಳಿದರು. ಏನಂತ ಹೇಳಿದರು ಅಂದರೆ, ನೋಡಿ, ನಿಮ್ಮ ಸರ್ಕಾರದ ಪರವಾಗಿ ಈಗಾಗಲೇ 3 ಜನ ವರಿಷ್ಠ ನ್ಯಾಯವಾದಿಗಳು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ, ಪ್ರಕರಣ ನಡೀತಾ ಇದೆ. ಹೊಸದಾಗಿ ಮತ್ತೆ ಅದೇ ವಿಚಾರವಾಗಿ ಇಲ್ಲಿ ನಾವು ಅದರ ವಾದ ಪ್ರತಿವಾದವನ್ನು ಕೇಳಬೇಕಾದ ಅಗತ್ಯತೆ ಇಲ್ಲ. ಆದರೂ ಕೂಡ ನೀವು ವಾದ ಮಂಡನೆ ಮಾಡಿರುವುದರಿಂದಾಗಿ ಚುನಾವಣಾ ಆಯೋಗಕ್ಕೂ ಹಾಗೂ ನಿಮಗೂ ನೋಟಿಸನ್ನು ಜಾರಿ ಮಾಡ್ತೀವಿ. ಅದರ ಪ್ರಕಾರ ನೋಟಿಸ್ ಜಾರಿ ಆಯಿತು. ನೋಟಿಸ್ನಲ್ಲಿ ಒಂದು ಅಂಶವನ್ನು ಉಲ್ಲೇಖಿಸಲಾಗಿತ್ತು. ಅದೇನೆಂದರೆ, ನಿಮ್ಮ ವಾದ ಏನಿದೆ ಅದನ್ನು ರೈಟಿಂಗ್ನಲ್ಲಿ ಅಫಿಡವಿಟ್ ಮೂಲಕ ಸಲ್ಲಿಸಿ ಅಂತ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟು ನೋಟಿಸನ್ನು ಜಾರಿ ಮಾಡಿತು. ರಾಕೇಶ್ ದ್ವಿವೇದಿ ಚುನಾವಣಾ ಆಯೋಗದ ಪರವಾಗಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಈ ಸುಪ್ರೀಂ ಕೋರ್ಟಿಗೆ ಬರುವುದಕ್ಕಿಂತ ಮುಂಚೆ ಇದೇ ಮಮತಾ ಬೇಗಮ್ಮು ಕೇಂದ್ರ ಚುನಾವಣಾ ಆಯೋಗದ ಕಚೇರಿಗೆ ಹೋಗಿದ್ರು. ಚುನಾವಣಾ ಆಯೋಗದ ಕಚೇರಿಗೆ ಹೋಗಿದ್ದರು, ಒಂದು ಕಪ್ಪು ಬಟ್ಟೆ ಹಾಕ್ಕೊಂಡು ಹೋಗಿದ್ರು. ನಾನು ತಿಳ್ಕೊಂಡೆ ಈಕೆ ಬುರ್ಕ ಹಾಕ್ಕೊಂಡು ಹೋಗಿದ್ದಾರೆ ಇವರು ಅಂತ ನಾನು ಅಂದ್ಕೊಂಡಿದ್ದೆ. ಇನ್ನೊಂದಿಷ್ಟು ಜನ ಇದ್ದರು, ಇವರ ಸಂಸದರು, ವಂದಿಮಾಗದರು ಎಲ್ಲ ಇದ್ದರು. ವಂಗಭವನ್ನಲ್ಲಿ ಇವರು ನೋಡಿ, ಇವರ ಅಟಾಟೋಪ ಹೇಗಿದೆ, ಅಟ್ಟಹಾಸ ಹೇಗಿದೆ ಅಂದರೆ, ಬರುವಾಗ ವಿಶೇಷ ವಿಮಾನದಲ್ಲಿ ಇವರ ಭದ್ರತಾ ಸಿಬ್ಬಂದಿ ಅವರನ್ನು ಕರ್ಕೊಂಬಂದಿದ್ರು. ಪೊಲೀಸರು ಬಂದರು. ಯಥಾ ಪ್ರಕಾರ ಶಿಷ್ಟಾಚಾರದ ಪ್ರಕಾರ ಏನಂದರೆ, ಯಾವುದೇ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಂದಾಗ ಅವರ ಸರ್ಕಾರಿ ಬಂಗ್ಲೆ ಏನಿದೆ, ಅದರ ಕರ್ನಾಟಕ ಭವನ ಇದ್ದರೆ ಕರ್ನಾಟಕ ಭವನ, ಪಶ್ಚಿಮ ಬಂಗಾಳದವರು ಇದ್ದರೆ ಅವ್ರದ್ದು ವಂಗಭವನ್ ಅಂತಿದೆ. ವಂಗಭವನದ ತಕ್ಷಣದಲ್ಲಿ ಅಲ್ಲಿ ದಿಲ್ಲಿ ಪೊಲೀಸರ ನಿಯೋಜನೆ ಆಗುತ್ತೆ. ಮುಖ್ಯಮಂತ್ರಿ ಅವರಿಗೆ ಅಥವಾ ಉಪಮುಖ್ಯಮಂತ್ರಿ ಇದ್ದರೆ ಯಾರೆದುರಿಗೆ ಅವರಿಗೆ ಸೆಕ್ಯೂರಿಟಿ ಕೊಡೋ ಕೆಲಸವನ್ನು ಮಾಡುತ್ತೆ. ಯಥಾ ಪ್ರಕಾರ ಮಮತಾ ಬೇಗಂ ಅವರು ದಿಲ್ಲಿಗೆ ಬಂದು ಹೇಳಿದಾಗ ದಿಲ್ಲಿ ಪೊಲೀಸರು ಆಕೆಗೆ ಕೊಡಬೇಕಾದಂಥ ಭದ್ರತೆ ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಅವ್ರನ್ನ ನೋಡಿದ ತಕ್ಷಣ ಮಮತಾ ಬೇಗಂ ಅವರು ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ. ನಿಮ್ಗೆ ಯಾರು ಬರೋಕ್ಕೆ ಹೇಳಿದ್ರು ಇಲ್ಲಿಗೆ? ನನ್ನದೇ ಆದಂಥ ಸಿಬ್ಬಂದಿ ವರ್ಗ ಇದೆ, ಅವರೆಲ್ಲ ಇಲ್ಲಿದ್ದಾರೆ. ನೀವು ನನ್ನ ಮೇಲೆ ನಜರ್ ಇಡ್ಲಿಕ್ಕೋಸ್ಕರ, ನಾನು ಏನು ಮಾಡ್ತಾ ಇದ್ದೀನಿ ಗಮನಿಸ್ಲಿಕ್ಕೋಸ್ಕರ ಬಂದು ನಿಂತಿದ್ದೀರಿ. ನೀವೆಲ್ಲ ಬೇಹುಗಾರಿಕೆ ಮಾಡ್ತೀರಿ, ನಡೀರಿ ನೀವು, ಹಚ 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 ಅಂತ. ಪಾಪ ಪೊಲೀಸರು ಏನು ಮಾಡಬೇಕು ಗೊತ್ತಾಗಲಾರದೆ ಕಕ್ಕಾಬಿಕ್ಕಿಯಾಗಿ ಈಕೆ ಹೇಳಿದ ಹಾಗೆ ದೂರ ಹೋಗಿ ನಿಂತರು. ಅಂದರೆ ಕರ್ತವ್ಯ ನಿರತ ಅಧಿಕಾರಿಗಳ ಬಗ್ಗೆ ಅತ್ಯಂತ ಅವಾಚ್ಯವಾಗಿ, ಅಶ್ಲೀಲವಾಗಿ, ಅಸಭ್ಯವಾಗಿ ನಡೆದುಕೊಳ್ಳುವುದು ಮತ್ತು ನುಡಿಯುವುದು ಎರಡನ್ನೂ ಇವರು ಮಾಡಿದರು. ಇದೇ ಕೆಲಸವನ್ನು ಕಲ್ಕತ್ತಾದಲ್ಲಿ ಐಪ್ಯಾಕ್ ಅನ್ನುವಂಥ ಕಚೇರಿ ಮೇಲೆ ದಾಳಿ ಆದಾಗಲೂ ಇದೇ ರೀತಿಯಾದಂಥ ಈಕೆಯ ದುರ್ವರ್ತನೆ ಇತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳ ಮೇಲೆ. ಅದು ಬೇರೆ ಮೊಕದ್ದಮೆ, ಅದು ಕೂಡ ಸುಪ್ರೀಂ ಕೋರ್ಟಲ್ಲೇ ನಡೀತಾ ಇದೆ. ಅದು ಕೂಡ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಬೆಂಚ್ನಲ್ಲೇ ಇದೆ. ನೋಡಿ ಹೇಗೆ ವಿಚಿತ್ರ ಇದೆ ಅಂದರೆ, ಅವಾಗ ಸುಳ್ಳು ಬೇರೆ ಹೇಳಿದರು. ಏನಂತ? ಕಲ್ಕತ್ತಾ ಹೈಕೋರ್ಟಲ್ಲಿ ಇದ್ರ ಕುರಿತು ಪ್ರಕರಣ ನಡೀತಾ ಇದೆ, ಸುಪ್ರೀಂ ಕೋರ್ಟ್ನಲ್ಲಿ ಇದರ ಅಗತ್ಯ ಇಲ್ಲ ಅಂತೇಳಿ. ಕಲ್ಕತ್ತಾ ಹೈಕೋರ್ಟು ಸ್ವತಃ ಆದೇಶವನ್ನು ಮಾಡಿದೆ. ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಇದರ ವಿಚಾರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇವರು ಗ್ರೂಪನ್ನು ಮಾಡಿಕೊಂಡು ಗಲಾಟೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಇಲ್ಲಿ ವಿಚಾರಣೆ ನಡೆಸೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಸುಪ್ರೀಂ ಕೋರ್ಟ್ನಲ್ಲಿ ಅವರ ಉಸ್ತುವಾರಿಯಲ್ಲಿ ಇದರ ವಿಚಾರಣೆ ನಡೀಲಿ ಅಂತ ಕಲ್ಕತ್ತಾ ಹೈಕೋರ್ಟ್ ಆದೇಶ ಮಾಡಿದೆ. ಹೀಗಾಗಿ ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ ದಬಾವಣೆ ಮಾಡಿದ ಆರೋಪದ ಮೇಲೆ ಮಮತಾ ಬೇಗಂ ಅವ್ರ ಮೇಲಿರುವಂಥ ಪ್ರಕರಣದ ಕುರಿತು ವಿಚಾರಣೆ ಸುಪ್ರೀಂ ಕೋರ್ಟಲ್ಲಿ ನಡಿಬೇಕು. ಆದರೆ ಸುಪ್ರೀಂ ಕೋರ್ಟ್ಗೆ ಈ ಪಶ್ಚಿಮ ಬಂಗಾಳ ಸರ್ಕಾರ ಹೇಳುತ್ತೆ, ನಮ್ಮ ಕಲ್ಕತ್ತಾ ಹೈಕೋರ್ಟಲ್ಲಿ ಇದ್ರ ಕುರಿತಾದಂಥ ವಿಚಾರಣೆ ನಡೆಯುತ್ತೆ, ಇಲ್ಲಿ ವಿಚಾರಣೆ ನಡೆಸಬೇಕಾದ ಅಗತ್ಯ ಇಲ್ಲ ಅಂತ ತನ್ನ ಮೆಮೊರಾಂಡಮ್ ಕೊಡುತ್ತೆ. ಎಂಥ ವಿಚಿತ್ರವಾದ, ಎಷ್ಟು ಸುಳ್ಳನ್ನು ಇವರು ಹೇಳ್ತಾರೆ ಅನ್ನೋದನ್ನು ನೋಡಿ. ಈಗ ವಿಚಾರಕ್ಕೆ ಬರ್ತೀವಿ. ಆಯಿತು, ನೋಟಿಸನ್ನು ಜಾರಿ ಮಾಡಿತ್ತು
ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಮತಾ ಬೇಗಂ ಅವರು ವಾದ ಮಂಡನೆ 2.5 ಗಂಟೆ ಕಾದು ಕೂತಿದ್ರು. 2.5 ಗಂಟೆ ಆದಮೇಲೆ ನನಗೆ 5 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಡಿ ಅಂದರು. 5 ಅಲ್ಲ 15 ನಿಮಿಷ ಮಾತಾಡಿ ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಹೇಳಿದರು. ಅದಾದಮೇಲೆ ಇವರು ಭಾಷಣ ಮಾಡಿದರು. ಯಾವ ಮಟ್ಟಿಗೆ ಭಾಷಣ ಮಾಡಿದರು ಅಂದರೆ ಚುನಾವಣಾ ಆಯೋಗವನ್ನು ವಾಟ್ಸಪ್ ಆಯೋಗ ಅಂತ ಕರೆದ್ರು. ನಾಳೆ ಸುಪ್ರೀಂ ಕೋರ್ಟ್ ಇವರ ಪರವಾಗಿ ಜಜ್ಮೆಂಟ್ ಕೊಡಲಿಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ಗೂ ಇವರು ವಾಟ್ಸಪ್ ಕೋರ್ಟು ಅಂತ ಕರೆದ್ರೇನು ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಅದಾದಮೇಲೆ ನೋಟಿಸ್ ಜಾರಿ ಮಾಡಿದೆ. ನಾವು ನೋಟಿಸಲ್ಲಿ ಉಲ್ಲೇಖಿಸಲಾಗಿತ್ತು, ನೀವು ನಿಮ್ಮ ವಾದ ಏನಿದೆ ಅದನ್ನು ಅಫಿಡವಿಟ್ ಕೊಡಿ. ನಿನ್ನೆ ಶುಕ್ರವಾರ ದಿವಸ ಅಫಿಡವಿಟನ್ನು ಸಲ್ಲಿಸಿದೆ ಚುನಾವಣಾ ಆಯೋಗ. 3 ವಿಷಯಗಳನ್ನು ಅದರಲ್ಲಿ ಪ್ರಸ್ತಾಪಿಸಲಾಗಿದೆ, ಸ್ಪಷ್ಟನೆಯನ್ನು ಕೊಡಲಾಗಿದೆ. ಮಮತಾ ಬೇಗಂಗೆ ಅತಿ ದೊಡ್ಡದಾದಂಥ ಏಟನ್ನು ಲಿಖಿತವಾಗಿ ಚುನಾವಣಾ ಆಯೋಗ ಕೊಟ್ಟಿದೆ. ಏನಂತ ಕೊಟ್ಟಿದೆ ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ ಚುನಾವಣಾ ಆಯೋಗ ಹೇಳುತ್ತೆ, ನಮಗೆ ಚುನಾವಣಾ ಆಯೋಗಕ್ಕೆ ಸಿಬ್ಬಂದಿ ವರ್ಗ ಅಂತ ಇರೋದಿಲ್ಲ, ನಾವು ಆಯಾ ರಾಜ್ಯದ ಸಿಬ್ಬಂದಿಗಳನ್ನು ಬಳಸಿಕೊಂಡು ನಮ್ಮ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ಮಾಡಿಕೊಂಡಿರ್ತೀವಿ. ಈಗ ದೇಶದ 12 ರಾಜ್ಯಗಳಲ್ಲಿ ಏಕಕಾಲದಲ್ಲಿ ನಮ್ಮ ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗ್ತಾ ಇದೆ. ಎಲ್ಲಿಯೂ ಕೂಡ ನಮಗೆ ಸಮಸ್ಯೆ ಆಗಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಸಮಸ್ಯೆ ಆಗ್ತಾ ಇದೆ. ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಅಲ್ಲಿಯ ಸರ್ಕಾರ ಸಿಬ್ಬಂದಿಯ ನಿಯೋಜನೆಗೆ ನಮಗೆ ಅಧಿಕಾರಿಗಳನ್ನು ಬಿಟ್ಟು ಕೊಡ್ತಾ ಇಲ್ಲ, ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ನಮಗೆ ನಮ್ಮ ಯೋಜನೆಗೆ ಅನುಗುಣವಾಗಿ ನಾವು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಕಾರಣೀಭೂತರು ಯಾರು ಅಂದರೆ ಸ್ವತಃ ಅಲ್ಲಿಯ ಮುಖ್ಯಮಂತ್ರಿ ಆದಂಥ ಮಮತಾ ಬ್ಯಾನರ್ಜಿ ಅವರು. ಅವರಿಂದಾಗಿ ನಮಗೆ ಕೆಲಸ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ. ಪಾಯಿಂಟ್ ನಂಬರ್ 1. ಎರಡನೇದು, ಅಲ್ಲಿಯ ಸರ್ಕಾರ ಹೇಗಾದರೂ ಮಾಡಿ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಎಷ್ಟು ಸಾಧ್ಯವೋ ಅಷ್ಟು ವಿಳಂಬ ಆಗಲಿ ಅನ್ನುವಂಥ ಧೋರಣೆಯಲ್ಲಿದೆ. ಇದಕ್ಕೆ ಕಾರಣ ಏನು ಅಂದರೆ, ಒಂದು ವೇಳೆ ಈಗ ಅಂದುಕೊಂಡಂತೆ ಮಾರ್ಚ್ ಏಪ್ರಿಲ್ನಲ್ಲಿ ಚುನಾವಣೆ ಮಾಡಬೇಕಾದ್ರೆ ಈ ಲಿಸ್ಟು ಸಿದ್ಧಗೊಳ್ಳದೆ ಹೋದರೆ ಆವಾಗ ಹಳೆಯ ಪಟ್ಟಿಯ ಪ್ರಕಾರ ಚುನಾವಣೆ ನಡಿಬೇಕಾಗತ್ತೆ. ಆ ಹಳೆಯ ಪಟ್ಟಿಯ ಮೂಲಕ ಚುನಾವಣೆ ನಡೆಸಲಿ ಅನ್ನುವಂಥ ಮನಸ್ಥಿತಿಯಲ್ಲಿ ಅಲ್ಲಿಯ ಸರ್ಕಾರ ಇದೆ. ಅದರ ಧೋರಣೆ ಆಗಿದೆ. ಅಂದರೆ ಈಗೇನು 1,36,00,000 ಹೆಸರುಗಳನ್ನ ಬಿಟ್ಟಾಕಲಾಗಿದೆಯಲ್ಲ, ಲಾಜಿಕಲ್ ಡಿಸ್ಕ್ರಿಪನ್ಸೀಸ್ ಅಂತಿದೆ, ಮ್ಯಾಪಿಂಗ್ ಆಗಲಾರ್ದು ಇದ್ದಾವೆ, ಸತ್ತು ಹೋಗಿರೋರು ಎಲ್ಲ ಕಿತ್ತಾಕಲಾಗಿದೆ. ಅದೆಲ್ಲ ಆಗಿ ಪರಿಶುದ್ಧವಾಗಿ ಯಾವ ಲಿಸ್ಟ್ ಇದೆಯಲ್ಲ ಅದರ ಪ್ರಕಾರ ಚುನಾವಣೆ ನಡಿಬಾರ್ದು. ವಲಸೆಕೋರರಿಂದ, ಆಕ್ರಮಿತರಿಂದ, ಸುಳ್ಳು ಲಿಸ್ಟ್ನಲ್ಲಿ ಹೆಸರು ಸೇರಿಸಿದವರಿಂದ ಚುನಾವಣೆ ಮತ್ತೆ ನಡೆಯಲಿ ಎನ್ನುವಂಥ ಮನಸ್ಥಿತಿಯಲ್ಲಿ ಸರ್ಕಾರ ಇದೆ. ಎರಡನೇದು. ಮೂರನೇ ಪಾಯಿಂಟ್ ಅಂತ ಹೇಳ್ತೆ, ನಮಗೆ ಈ ರೀತಿಯಾದಂಥ ಚುನಾವಣೆ ನಡೆಸುವ ಇರಾದೆ ಇಲ್ಲ. ನಾವು ಹೊಸ ಪಟ್ಟಿಯ ಮೂಲಕವೇ ಚುನಾವಣೆಯನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಅಂದರೆ ಮಮತಾ ಬೇಗಂ ಅವರು ಯಾವ ವಾದ ಮಂಡನೆಯನ್ನು ಸುಪ್ರೀಂ ಕೋರ್ಟಲ್ಲಿ ಮಾಡಿದ್ರೋ ಅದು ಯಾವ ವಾದ ಮಂಡನೆಗೂ ಕೂಡ ಸುಪ್ರೀಂ ಕೋರ್ಟ್ ಸೊಪ್ಪು ಹಾಕಬಾರದು ಅಂತ ಸ್ಪಷ್ಟವಾಗಿ ಚುನಾವಣಾ ಆಯೋಗ ಹೇಳಿದೆ. ಯಾವಾಗಲೇನಾಗುತ್ತೆ, ಸಂವಿಧಾನ ವ್ಯವಸ್ಥೆಯಲ್ಲಿ ಈ ರೀತಿಯಾದಂಥ ಸ್ವಾಯತ್ತ ಸಂಸ್ಥೆಗಳ ನಿಲುವು ಏನಿರುತ್ತೆ ಅದಕ್ಕೆ ಬದ್ಧವಾಗಿ ಕೋರ್ಟ್ ಕೂಡ ಇರಬೇಕಾಗತ್ತೆ. ಕೋರ್ಟು ಸರ್ಕಾರದ ಪರವಾಗಿ ನಿಂತುಬಿಡ್ಲಿಕ್ಕಾಗೋದಿಲ್ಲ. ಸರ್ಕಾರ, ಸಂವಿಧಾನ ಮತ್ತು ನ್ಯಾಯಾಂಗ ಯಾವಾಗಲೂ ನ್ಯಾಯಪರವಾದಂಥ ಧೋರಣೆಯನ್ನು ತೆಗೆದುಕೊಳ್ಳಬೇಕು, ವಿವೇಚನೆಯಿಂದ ತಗೋಬೇಕು. ಸ್ವಾಯತ್ತ ಸಂಸ್ಥೆ ಕೆಲಸ ಮಾಡಲಿಕ್ಕೆ ಅಡ್ಡಿ ಮಾಡಿರುವಂಥ ಹಿನ್ನೆಲೆ ಇರುವಂಥ ಮಮತಾ ಬೇಗಂ ಅವರ ವಾದವನ್ನು ಒಪ್ಕೊಳ್ಳಾರದೆ ಚುನಾವಣಾ ಆಯೋಗ ಏನು ಕಾರಣಗಳನ್ನು ತೋರಿಸಿದೆಯಲ್ಲ ಆ ಕಾರಣಗಳನ್ನು ಒಪ್ಪಿಕೊಂಡು ಈಗ ಮಮತಾ ಬೇಗಂ ಅವರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟು ಸೋಮವಾರ ದಿವಸ ತರಾಟೆಗೆ ತೆಗೆದುಕೊಂಡ್ರೆ ಅಚ್ಚರಿ ಪಡಬೇಕಾಗಿಲ್ಲ. ಇದ್ರ ಜೊತೆ ಇನ್ನೊಂದು ಬೆಳವಣಿಗೆ ಆಗಿದೆ. ಅದೇನಪ್ಪ ಅಂತಂದರೆ, ಇದೇ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸೆಂಟ್ರಲ್ ಅಬ್ಸರ್ವೇಷನ್ ಟ್ರೈನಿಂಗ್ ಅಂತ ನಡೀತದೆ. ದೇಶಾದ್ಯಂತ ಇರುವಂಥ IAS IPS ಅಧಿಕಾರಿಗಳನ್ನು ಕರೆಸಿಕೊಂಡು ಚುನಾವಣಾ ಆಯೋಗ ಒಂದು ಟ್ರೈನಿಂಗನ್ನು ಕೊಡುತ್ತೆ. ಈ IAS IPS ಆಫೀಸರ್ಗಳೇನು ಮಾಡ್ತಾರೆ, ಅಬ್ಸರ್ವರ್ಗಳಾಗಿ ಆಯಾ ರಾಜ್ಯಗಳಲ್ಲಿ ಪ್ರಭಾರಿಯಾಗಿ ಕೆಲಸ ಮಾಡ್ತಾರೆ, ಗಮನಿಸ್ತಾರೆ, ಚುನಾವಣಾ ಉಸ್ತುವಾರಿಯನ್ನು ಮಾಡ್ತಾರೆ ಅವರು. ಅದರದ್ದೊಂದು 2 ದಿವಸದ ಟ್ರೈನಿಂಗು ದಿಲ್ಲಿಯಲ್ಲಿ 5-6ನೇ ತಾರೀಕಿತ್ತು. ಪಶ್ಚಿಮ ಬಂಗಾಳಕ್ಕೂ ಲೆಟರ್ ಬರೀತು ಚುನಾವಣಾ ಆಯೋಗ, ನಿಮ್ಮ ಸಿಬ್ಬಂದಿ ವರ್ಗದವ್ರನ್ನ ಕಳಿಸಿ, ನಿಮ್ಮ IAS IPS ಆಫೀಸರ್ ಕಳಿಸಿ ಅಂತ ಬರೀತು. ನಾವು ನಮ್ಮ ಸಿಬ್ಬಂದಿಯನ್ನು ಕಳ್ಸೋಕ್ಕಾಗೋದಿಲ್ಲ, ಅವ್ರು ಕಳಿಸೋದ್ರಿಂದ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಹಾಳಾಗತ್ತೆ, ಇಲ್ಲಿರುವ ವ್ಯವಸ್ಥೆಗೆ ತೊಂದರೆ ಆಗುತ್ತೆ, ಆದ್ದರಿಂದ ನಾವು ಈ ಸೆಂಟ್ರಲ್ ಅಬ್ಸರ್ವೇಷನ್ ಟ್ರೈನಿಂಗಿಗೆ ನಮ್ಮ ಸಿಬ್ಬಂದಿ ವರ್ಗದವ್ರನ್ನ ಕಳಿಸೋದಿಲ್ಲ ಅಂತ ಅಸಹಕಾರವನ್ನು ತೋರಿಸಿದರು ಮಮತಾ ಬೇಗಂ. ಸ್ವತಃ ಚುನಾವಣಾ ಆಯೋಗ ತಾನೇ ಉಸ್ತುವಾರಿಯಲ್ಲಿ ನೋಟಿಸನ್ನು ಜಾರಿ ಮಾಡಿ ಕೇಂದ್ರದ ಮೂಲಕ
15 ಜನ IAS, 10 ಜನ IPS ಆಫೀಸರ್ಗಳು, ಜೊತೆಗೆ ಅಲ್ಲಿ ಹೋಮ್ ಸೆಕ್ರೆಟರಿ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ, ಜಗದೀಶ್ ಪ್ರಸಾದ್ ಮೀನಾ ಅಂತವ್ರ ಹೆಸರು. ಈ ಜಗದೀಶ್ ಪ್ರಸಾದ್ ಮೀನಾ ಹೋಮ್ ಸೆಕ್ರೆಟರಿ. ಇಷ್ಟು ಜನ ನೀವು ಬರಲೇಬೇಕು ಅಂತ ಆದೇಶ ಮಾಡಿದೆ. ಅಲ್ಲಿಯ ಮುಖ್ಯಮಂತ್ರಿಯನ್ನು ಬೈಪಾಸ್ ಮಾಡಿ ಕೇಂದ್ರ ಸಚಿವಾಲಯದ ಮೂಲಕ ಆರ್ಡರ್ ಮಾಡಿಸಿ 25 ಜನ IPS ಆಫೀಸರ್ಗಳನ್ನು ಕರೆಸ್ಕೊಳ್ತು. ದಿಲ್ಲಿಯಲ್ಲಿ ಕರೆಸಿಕೊಂಡು ಟ್ರೈನಿಂಗ್ ಕೊಟ್ಟು ಕಳಿಸ್ತು. ಈಗಾದ ಮೇಲೆ ಅವರೀಗ ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿ ಎಲ್ಲೆಲ್ಲಿ ಚುನಾವಣೆಗಳಿದಾವೋ ಆ ಚುನಾವಣೆಗಳಿಗೆ ಇವರು ಅಬ್ಸರ್ವರ್ಗಳಾಗಿ ಹೋಗ್ತಾರೆ. ಅಂದರೆ ಯಾವ ಮಮತಾ ಬೇಗಂ ನಾನು ಪ್ರತ್ಯೇಕ ಈ ರಾಷ್ಟ್ರದ ವ್ಯವಸ್ಥೆಯ ವಿರುದ್ಧವಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ ಅದಕ್ಕೆ ಸರಿಯಾಗಿ ತೊಡೆ ತಟ್ಟಿ ನಿಂತಿರೋದು ಚುನಾವಣಾ ಆಯೋಗ. ಅಲ್ಲಿಗೆ ಪಶ್ಚಿಮ ಬಂಗಾಳದ ಚುನಾವಣೆ ಹೇಗಿರುತ್ತೆ ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.